shall we lift our hands and say, Lord, unite our hearts, Lord. ಎಲ್ಲರೂ ಕರಗಳನ್ನ ಮೇಲೆತ್ತಿ ನಾವು ಹೇಳೋಣ, ಅಪ್ಪ ನಮ್ಮೆಲ್ಲರ ಹೃದಯವನ್ನು ಅಪ್ಪ ನೀವು ಒಮ್ಮನಸ್ಸಾಗಿ ನೀ ಮಾಡಪ್ಪ. Amen. Unite our hearts, Lord. ಅಪ್ಪ ನಮ್ಮೆಲ್ಲರಿಗೂ ಏಕ ಮನಸ್ಸನ್ನು ಅನುಗ್ರಹಿಸಪ್ಪ. Amen. Give us oneness, Lord. ಕರ್ತನೇ ನಮ್ಮಲ್ಲಿ ಒಗ್ಗಟ್ಟನ್ನು ಕೊಡಪ್ಪ. Amen. Let this church become one family. ಕರ್ತನೇ ಈ ಸಭೆಯು ಒಂದೇ ಕುಟುಂಬವಾಗಿರಲಿ ಅಪ್ಪ. Amen. Amen. Help us to carry the same vision. ಕರ್ತನೆ ಅದೇ ದರ್ಶನವನ್ನು ನಾವು ಹೊಂದಿದವರಾಗಿರುವಂತೆ, Help us to carry the same burden. ಎಲ್ಲರೂ ಅದೇ ಭಾರವನ್ನು ಹೊತ್ತವರಾಗಿರುವಂತೆ In Jesus' name. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Paul says, ಪೌಲನು ಹೇಳ್ತಾರೆ, Jesus is the head of the church. ಯೇಸು ಸಭೆಗೆ ಶಿರಸ್ಸಾಗಿದ್ದಾರೆ. And we are the organs of that body. ನಾವು ಆ ದೇಹದ ಅಂಗಾಂಗಗಳಾಗಿದ್ದೇವೆ. Church is the body. ಸಭೆಯು ಕ್ರಿಸ್ತನ ದೇಹ. And we all are, organs of that same body. ನಾವೆಲ್ಲರೂ ಆ ದೇಹದ ಅಂಗಗಳಾಗಿದ್ದೇವೆ. Today, amen, listen to me very carefully. ಈ ದಿನ ನಾನು ಹೇಳೋದನ್ನ ಚೆನ್ನಾಗಿ ಗಮನಿಸಿ ಕೇಳಿ. Amen. Whatever the mind, whatever the head says, the mind, amen, the body will obey it. ಯಾವುದನ್ನೆಲ್ಲ ಮೆದುಳು ತಲೆ ಹೇಳ್ತದೋ ಅದನ್ನ ಶರೀರ ಹಾಗೆಯೇ ವಿಧೇಯವಾಗ್ತದೆ. Whatever the eye sees, that, amen, the body walks in that path. ಕಣ್ಣು ಏನನ್ನ ನೋಡ್ತದೋ ಆ ಮಾರ್ಗದಲ್ಲಿ ದೇಹ ನಡೀತದೆ. Amen. Hallelujah. Hallelujah. Amen. The body responds to what the ear hears. ಕಿವಿ ಏನನ್ನ ಕೇಳ್ತದೋ ಅದಕ್ಕೆ ದೇಹ ಪ್ರತಿಕ್ರಿಯಿಸ್ತದೆ. Amen. Hallelujah. Hallelujah. Amen. Because it is connected together. ಯಾಕೆಂದ್ರೆ ಅದು ಒಂದಕ್ಕೊಂದು ಜೋಡಿಸಲ್ಪಟ್ಟಿದೆ. We are connected to Christ. ನಾವು ಕ್ರಿಸ್ತನೊಂದಿಗೆ ಜೋಡಿಸಲ್ಪಟ್ಟಿದ್ದೇವೆ. ಎಷ್ಟು ಜನ ಆಮೆನ್ ಅಂತೀರಾ? We are connected to Christ. ನಾವು ಕ್ರಿಸ್ತನೊಂದಿಗೆ ಒಂದಾಗಿದ್ದೇವೆ. That's why we are called as one body. ಅದಕ್ಕೆ ನಾವೆಲ್ಲರೂ ಒಂದೇ ದೇಹ ಅಂತ ಕರೆಸಲ್ಪಡ್ತೇವೆ. We stand together in joy, we stand together in sorrows. ನಾವು ಸಂತೋಷದಲ್ಲಿಯೂ ಒಗ್ಗಟ್ಟಾಗಿ ನಿಲ್ತೇವೆ, ದುಃಖದಲ್ಲಿಯೂ ನಾವು ಒಮ್ಮನಸ್ಸುಳ್ಳವರಾಗಿರ್ತೇವೆ. We stand together in struggles, we stand together in victory. ನಾವು ಹೋರಾಟದಲ್ಲೂ ಒಗ್ಗಟ್ಟಾಗಿರ್ತೇವೆ, ಜಯದಲ್ಲೂ ನಾವು ಒಗ್ಗಟ್ಟಾಗಿರ್ತೇವೆ. ಎಷ್ಟು ಜನ ಆಮೆನ್ ಅಂತೀರಾ? Hallelujah. Because Jesus is the head. ಯಾಕೆಂದ್ರೆ ಯೇಸುವೇ ಆ ಶಿರಸ್ಸು. Amen. Do you believe that Jesus is the head of the church? ನೀವು ನಂಬ್ತೀರಾ ಸಭೆಗೆ ಯೇಸುವೇ ಶಿರಸ್ಸು? And we are all the organs of that body. ನಾವೆಲ್ಲರೂ ಆ ದೇಹದ ಅಂಗಾಂಗಗಳು. Amen. Hallelujah. Hallelujah. We function together to glorify God. ನಾವೆಲ್ಲರೂ ಒಟ್ಟಾಗಿ ಸೇರಿ ಕಾರ್ಯ ಮಾಡುವುದು ಆ ಕ್ರಿಸ್ತನನ್ನ ಘನಪಡಿಸುವುದಕ್ಕಾಗಿ. Amen. Hallelujah. Hallelujah. My dear people of God. ನನ್ನ ಪ್ರಿಯ ದೇವ ಜನರೇ, Amen. Half of the year is over now. ಈಗ ಅರ್ಧ ವರ್ಷನೇ ಮುಗಿತಾ ಬಂತು. We have 6 more months left to finish this year. ಈ ವರ್ಷ ಮುಗಿಸ್ಲಿಕ್ಕೆ ಇನ್ನು ಬರೀ 6 ತಿಂಗಳು ಮಾತ್ರ ಇದೆ. Amen. Just think about what your life is to God and how you are living for God and what is your contribution to the kingdom of God. ಆಲೋಚನೆ ಮಾಡಿ ನೋಡಿ, ಕರ್ತನಿಗಾಗಿ ನಾವು ಹೇಗೆ ಜೀವಿಸ್ತಾ ಇದ್ದೇವೆ, ನಾವು ಏನನ್ನ ಮಾಡ್ತಾ ಇದ್ದೇವೆ, ನಮ್ಮ ಮೂಲಕ ದೇವರ ರಾಜ್ಯಕ್ಕಾಗಿ ಯಾವ ರೀತಿಯಲ್ಲಿ ಉಪಯೋಗ ಆಗ್ತಾ ಇದೆ ಅನ್ನೋದನ್ನ ಸ್ವಲ್ಪ ನಾವು ಯೋಚಿಸಿ ನೋಡುವ. Am I just a Sunday visitor? ನಾನು ಬರೀ ಭಾನುವಾರ ಬಂದು ಹೋಗುವಂತ ವಿಶ್ವಾಸಿಯಾಗಿದ್ದೇನಾ? Am I doing something for the kingdom of God? ಇಲ್ಲ ದೇವರ ರಾಜ್ಯಕ್ಕಾಗಿ ನಾ ಏನಾದ್ರೂ ಮಾಡ್ತಾ ಇದ್ದೇನಾ? Amen. Am I useful for God? ದೇವರ ರಾಜ್ಯಕ್ಕೆ, ದೇವರಿಗೆ ನಾನು ಉಪಯುಕ್ತನಾಗಿದ್ದೇನಾ? Are you still begging in the presence of God, or amen, or are you a useful instrument, amen, in the presence of God? ಇನ್ನು ದೇವ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವವರಾಗೇ ಇದ್ದೀರಾ, ಇಲ್ಲ ದೇವರ ಹಸ್ತದಲ್ಲಿ ಒಂದು ಸಾಧನವಾಗಿ ಉಪಯೋಗಿಸಲ್ಪಡ್ತಾ ಇದ್ದೀರಾ? Hallelujah. Hallelujah. சண்டே என்றால் வந்து சபைக்கு போகணும் என்ற ஒரு கடமைக்காக வருகிறோமா? இல்ல நான் வந்து ஆண்டவருக்காக, என்னை ரட்சித்த தேவனுக்காக ஏதாவது செய்யணும் என்று நீங்கள் வந்து கொண்டிருக்கிறீர்களா? ಭಾನುವಾರ ಅಂದ್ರೆ ಸಭೆಗೆ ಹೋಗ್ಬೇಕು, ಇದೊಂದು ರೂಢಿಯಾಗಿದೆ, ಸಂಪ್ರದಾಯವಾಗಿದೆ ಅಂತ ಹೇಳಿ ಅದಕ್ಕಾಗಿ ನೀವು ದೇವ ಸಮ್ಮುಖಕ್ಕೆ ಬರ್ತಾ ಇದ್ದೀರಾ? ಇಲ್ಲ ದೇವರಿಗಾಗಿ ನಾನು ಉಪಯೋಗಿಸಲ್ಪಡಬೇಕು, ದೇವರಿಗಾಗಿ ನಾನು ಏನಾದರೂ ಮಾಡಬೇಕು ಅನ್ನುವಂತ ಆಸಕ್ತಿಯಿಂದ ಬರ್ತಾ ಇದ್ದೀರಾ? Let your amen mind be enlightened today. ಈ ದಿನ ನಿಮ್ಮ ಮನಸ್ಸು, ನಿಮ್ಮ ಮನೋನೇತ್ರಗಳು ತೆರೆಯಲ್ಪಡಲಿ. This is the time
for you to think about. ಇದು ಯೋಚಿಸುವಂತ ಸಮಯ. ಇನ್ನು 6 ಮಾಸ இப்படியே கழிச்சிட போறேனா? ಇನ್ನು ಬರುವಂತ 6 ತಿಂಗಳು ಹೀಗೆ ನಾ ಕಳೆದು ಬಿಡ್ತೇನಾ? ಇಲ್ಲ ಇನ್ನು 6 ಮಾಸம் ஆண்டவருக்காக ஏதாவது நான் செய்யணும். ಇಲ್ಲ ಇರುವಂತ ಈ ಒಂದು 6 ತಿಂಗಳು ನಾ ಕರ್ತನಿಗಾಗಿ ಏನಾದರೂ ಮಾಡಬೇಕು. I need to live a victorious life. ನಾನು ಜಯಶಾಲಿಯಾದ ಜೀವಿತವನ್ನ ಜೀವಿಸಬೇಕು. I need to live a fruitful life. ನಾನು ಫಲಭರಿತವಾದ ಜೀವಿತವನ್ನ ಜೀವಿಸಬೇಕು. I want to be a instrument in the hands of God. ದೇವರ ಹಸ್ತದಲ್ಲಿ ನಾನು ಒಂದು ಉಪಕರಣವಾಗಿ ದೇವರಿಗೆ ಉಪಯೋಗಿಸಲ್ಪಡುವ ಪಾತ್ರೆಯಾಗಿ ನಾನು ಇರಬೇಕು. God has blessed me so much and amen, now I have to bless God. ದೇವರು ನನ್ನನ್ನು ಎಷ್ಟೋ ಆಶೀರ್ವದಿಸಿದ್ದಾರೆ, ನಾನು ದೇವರ ರಾಜ್ಯವನ್ನು ಆಶೀರ್ವದಿಸಬೇಕು. I have to do something for God. ದೇವರಿಗಾಗಿ ನಾನು ಏನಾದರೂ ಮಾಡಬೇಕು. அப்படிப்பட்ட உள்ள முடியவர்களை கர்த்தர் நிச்சயமாய் ஆசீர்வதிப்பார். ಆ ರೀತಿಯಾದ ಮನಸ್ಸುಳ್ಳವರನ್ನ ದೇವರು ನಿಶ್ಚಯವಾಗಿ ಆಶೀರ್ವದಿಸ್ತಾರೆ. ಹalleluya. ஆனால் இன்றைக்கு ಆದ್ರೆ ಈ ದಿನ ಆಂಡವರಿಗಾಗಿ ಏನಾದರೂ செய்ய ಯೋಚಿಸಿದ್ದೀರಾ? ದೇವರಿಗಾಗಿ ಏನಾದರೂ ಮಾಡಬೇಕಂತ ಯೋಚಿಸ್ತೀರಾ? ಹalleluya. Amen. He has done so much for you. ಆತ ನಿಮಗಾಗಿ ಎಷ್ಟೆಲ್ಲಾ ಮಾಡಿದಾರಲ್ಲ. Amen. This is the time for you to amen sit think about amen something meaningful in your life. ಇದು ನೀವು ಕುಳಿತು ಯೋಚಿಸುವಂತ ಒಂದು ಸಮಯ. ಆತನಿಗಾಗಿ ಏನಾದರೂ ಮಾಡಬೇಕಂತ ಆ ರೀತಿ ಯೋಚಿಸುವಾಗ ಅದು ನಿಮ್ಮ ಜೀವಿತ ಅರ್ಥಗರ್ಭಿತವಾಗಿರುತ್ತದೆ. ಹalleluya.